ಬೆಳಗಾವಿ ಡಿಎಚ್ಒ ಈಶ್ವರ ಗಡಾದ ಅವರಿಗೆ ಕಾಂಗ್ರೆಸ್ ಮುಖಂಡ ಅನಂತ ಬ್ಯಾಕೋಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆರೋಗ್ಯ ಬಂಧು ಸ್ಕೀಮ್ ಅಡಿಯಲ್ಲಿ ತಮ್ಮ ಎನ್ಜಿಒಗೆ ಮಾನ್ಯತೆ ಕೊಡದ ಹಿನ್ನೆಲೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎನ್ಜಿಒ ಎಲ್ಲ ಮಾನ್ಯ ಹೊಂದಿದ್ರು ಅದನ್ನ ಪರಿಗಣಿಸದೆ ಉಡಾಫೆ ಉತ್ತರ ನೀಡ್ತಾ ಇರುವ ಆರೋಪ ಕೇಳಿಬಂದಿತ್ತು. ನಮ್ಮದೇ ಸರ್ಕಾರ ಇದ್ರು ನಮ್ಮ ಕೆಲಸ ಯಾಕೆ ಆಗ್ತಾ ಇಲ್ಲ, ನಮ್ಮ ಫೈಲ್ಗಳನ್ನ ಸರಿಯಾಗಿ ಪರಿಶೀಲನೆ ಮಾಡದೆ ಕೇವಲ ಸಬೂಬನ್ನ ಹೇಳ್ತಾ ಇದ್ದೀರಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಹಲವಾರು ಎನ್ಜಿಒಗಳು ನಡೆಸ್ತಾ ಇರುವಂತಹ ಆಸ್ಪತ್ರೆಗೆ ಸರಿಯಾಗಿ ಭೇಟಿ ಕೊಡ್ತಾ ಇಲ್ಲ, ವೈದ್ಯಕೀಯ ಸೌಲಭ್ಯ ಸಿಬ್ಬಂದಿ ಕೊರತೆ ಬಗ್ಗೆ ಗಮನ ಹರಿಸದೆ ಬೇಕಾಬಿಟ್ಟಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸಿಎಂ ಗಮನಕ್ಕೆ ತರ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಹಿಂಗಾದ್ರೆ? ಒಂದು ಸಂಸ್ಥೆಗಳನ್ನ ಇವತ್ತಿಗೆ ಯಾರು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ವಿದೌಟ್ ಅಗ್ರಿಮೆಂಟ್ ನೀವು ಸಂಸ್ಥೆಗಳು ನಡೆಸಕ್ ಕೊಡ್ತೀವಿ. ಮತ್ ಕೇಳ್ರ ಅಲ್ಲಿ ಇಲ್ಲತ್ರಿ ಇಲ್ಲತ್ರಿ ಗ್ರಾಂಟ್ ಇಲ್ಲತ್ರಿ ಯಾರಿಗಾದ್ರೆ ನಿಮ್ಮ ಆಫೀಸಿಗೆ ನಾನು ಒಬ್ಬ ಸಾಮಾನ್ಯ ಅಡ್ಡಾಡಿ ನಾವು 2 ವರ್ಷ ಅಡ್ಡಾಡಿದೆ. ತೆಗೀರ್ ಪತ್ರ ನನ್ನ ಫೈಲ್ ತೆಗೆದು ನೋಡಿದ್ರು ಎಲ್ಲಿ ನೋಡಿರಿ ನೀವು 2 ಸಲ ಭೇಟಿಯಾಗಿಲ್ಲ, 2 ಸಲ ಭೇಟಿಯಾಗಿಲ್ಲ. ಏನ್ ನಿಂಬರ ಕೊಟ್ಟು ನೀವು ತೋರಿಸ ನಾನು ಒಪ್ಕೋತೇನೆ, ತೋರಿಸಿಲ್ಲ ಹೇಳೋರಿಲ್ಲ ಮನಸ್ಸಿಗೆ ಬಂದಂತ ವ್ಯವಸ್ಥೆ ಯಾರಲ್ಲ ನೀವು ಕೇಳೋದು. ನೀವು ಮಾಡಿದ್ದ ಏನು ನೋಡ್ರಿ, ಏನ್ ಬರ ಏನ್ ಗೊತ್ತೈತೆ ಹೇಳಿ ನಾ ಕೇಳ್ತೀನಿ ಹೇಳಿ. ನಾನೇ ಬಂದಿದ್ದೀನಿ ಕೇಳಿ, ಏನ್ ಕೇಳ್ತೀರಿ ಕೇಳಿ, ಏನ್ ಮಾಡಿದ್ರಿ ಹೇಳ್ರಿ, ಏನ್ ಬರ್ದಕ್ಕಿರಿ ಹೇಳ್ರಿ. ನೀವು ಏನ್ ಬರ್ದಿರಿ. ಏನಾಗ್ಬಿಟ್ಟಿದೆ ಅಂದರೆ ಆರೋಗ್ಯ ಬಂಧು ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಏನಾಗ್ಬಿಟ್ಟೈತಿ, ಬಹಳಷ್ಟು ಹಾಸ್ಪಿಟಲ್ಸ್ಗಳು NGOಗಳ ಮುಖಾಂತರ ನಡೆಸಬೇಕಾಗುತ್ತೆ. ಈಗಾಗಲೇ ಕಳೆದ ಒಂದು 10-15 ವರ್ಷದಿಂದ ಸರ್ಕಾರದ ಒಂದು ಸ್ಕೀಮ್ ಅದು. ಆ ಸ್ಕೀಮ್ ಅಂಡರ್ದಲ್ಲಿ ಈಗಾಗಲೇ ನಮ್ಮ ಐಸಿರಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಈಗಾಗಲೇ 2023ರಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಏನಂತೇಳಿ, ನಾವು ಎಲಿಜಿಬಿಲಿಟಿ ಇದ್ದೀವಿ, ದಯಮಾಡಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ರಿ, ನಾವು ಕೂಡ ಇದನ್ನು ಮಾಡುತ್ತೀವಿ ಅಂತ ನಾವು ಕೇಳ್ಕೊಂಡಿದ್ವಿ. ಕೇಳಿದ್ರು ಕೂಡ ಇವತ್ತಿನವರೆಗೆ ಯಾವುದೇ DHOಗಳು ಅವರು ಇದ್ರ ಬಗ್ಗೆ ಪ್ರತಿ ಬಾರಿ ಅವ್ರು ಮೀನಾಮೇಷ ಅನ್ಸ್ಕೋತ ಹಿಂದಿರೋ ಸಂಸ್ಥೆಗಳನ್ನು ರಿನ್ಯೂವಲ್ ಆಗಿಲ್ಲ. ಅವು ರಿನ್ಯೂವಲ್ ಅಂದರೆ ಅಗ್ರಿಮೆಂಟ್ ಇಲ್ಲ. ಅಗ್ರಿಮೆಂಟ್ ಇಲ್ಲಾರ್ದನ್ನು ಅವ್ನು ಏನು ಮಾಡಿದಾರು ಕಂಟಿನ್ಯೂ ಮುಂದುವರ್ಸ್ಕೋತ ಹೊಂಟ್ಬಿಟ್ಟಾರೆ.